ರಾಜು ರಾಜು ಏ ರಾಜು ಶಂಬಲಿಂಗಣಯ್ಯ 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 ಥೂ ಬಾರಮ್ಮ ತಾಯಿ ನಿಮ್ಮ ಮನಿಷ್ಠ ಹೊಲ ತಾಂಡಾಗಿಂದನು ನನಗಂತೂ ದರಿದ್ರ ಸುತ್ಕ ಬಿಟ್ಟೈತಿ. ಫಸ್ಟ್ ಅದನ್ನ ಯಾರ್ಗ ನಾನು ಕೊಡ್ಸು ನೀನು ಬೇರೆಯವ್ರಿಗೆ. ಯಾಕಕ್ಕ ಏನಾಯ್ತು? ಯಾಕೆ ಹಿಂಗೆ ಬಂದ್ರೆ ಹೇಗಾಡ್ತಾ ಇದೆಯಾ ತಾಯಿ? ನಿನ್ನ ಹೊಲ ತಾಂಡಾಗಿಂದಲೂ ನನಗಂತೂ ದರಿದ್ರ ಸುತ್ಕೆ ಬಿಟ್ಟೈತಿ. ನಾವು ಯಾರ ತಗನ ತಾಮ್ತೀವಿ ಯಾರ್ಯಾರ ತಾಗಿ ನಿಂದು ಹೊಲ ಕೊಟ್ಟಿರೋದ ವಾಪಸ್ ತಗೊಂಡೋದು ಏಟಕ್ಕೆ ಕೊಟ್ಟಿದ್ದ ನಾಟಕ್ಕೆ ನೀನು ತಗೊಬಿಡು ಯಾರ್ಗಾನ ಮಾಡ್ಕ್ಯ. ಥೂ ಅದ್ರಾಗೆ ಆ ಹೊಲ್ದಾಗ ಒಂದನಿ ನೀರಿಲ್ಲ ಏನಿಲ್ಲ. ಆ ದರಿದ್ರ ಹೊಲ ತಾಂಡಾಗಿಂದ ₹1 ಬೆಳೆ ಬೆಳೆದಿಲ್ಲ ಏನಿಲ್ಲ. ನಮಗಂತೂ ದರಿದ್ರ ಸುತ್ಕೊಬಿಟ್ಟೈತೆ ಕಣಮ್ಮ. ನಾನಂತೂ ನೀರೋದು ಹೇಳ್ಬಿಡ್ತೀನಿ ಕಣಮ್ಮ. ನೀನು ಬೈಕೊಂಡ್ರು ಪರವಾಗಿಲ್ಲ, ನಾನಂತೂ ಇರೋದು ಹೇಳ್ಬಿಡ್ತೀನಿ ರಾಜಮ್ಮ. ನಾನು ಸುಮ್ಮನೆ ನಾನು ತಿರ್ಗಾ ಮಾತಾಡಕ್ಕೆ ಹೋಗಲ್ಲ. ಅದಕ್ಕೆ ನೀನು ಯಾರಿಗಾನ ನಾವು ಎಷ್ಟು ದುಡ್ಡು ಕೊಟ್ಟಿದ್ವೋ ಅದನ್ನ ವಾಪಸ್ ಕೊಟ್ಬಿಡು. ಅಯ್ಯೋ ನಿಮ್ದೊಳ್ಳೆ ಸರಿ ಆಯ್ತಮ್ಮ. ಇವಾಗ ಎಲ್ಲೈತಿ ಹೇಳಕ್ಕ ನಮ್ಮ ತಗಷ್ಟೊಂದು ದುಡ್ಡು ಕೊಡೋಕ್ಕೆ? ನೀನೇ ನೋಡಿದ್ಯಾ ನನ್ನ ತಂಗಿ ಬೇರೆ ಮೋಸ ಮಾಡಿ ಹೋಗಿದ್ದಾಳೆ ಅಂತೇಳಿ ನಿನಗೆ ಗೊತ್ತೈತೆ. ಅವಳು ಮೋಸ ಮಾಡಿ ಎಲ್ಲ ನನ್ನ ತಗೊಳ್ಳೋದು ಹೊಲ ಮಾರಿರೋ ದುಡ್ಡೆಲ್ಲ ತಗೊಂಡು ಹೋಗಿವಳೆ ಎಂಬುದು ನಿನಗೆ ಗೊತ್ತೈತೆ. ಗೊತ್ತಿದ್ದು ಕೊಟ್ಟು ಮಾತಾಡ್ತಿಲ್ಲಕ್ಕ. ನೀವೇನು ಮಾಡ್ತೀರಾ ಗೊತ್ತಿಲ್ಲ ನನಗೆಲ್ಲ. ನಿನ್ನ ಕಾರಣ ಹೇಳ್ಬೇಡ್ವೆ. ನೀನು ಸುಮ್ಮನೆ ಅಷ್ಟೇ ತಗೊಂಬತ್ತು ಕಲ್ಕಳಿ. ನನಗೆ ಅಷ್ಟು ನಿಮ್ಮ ದುಡ್ಡು ಏನಾಗೈತೋ ಏನೋ ನಿನ್ನ ದರಿದ್ರ ಹೊಲ ತಾಂಡಾಗಿಂದ ಥೂ ಇಷ್ಟ. ನಮ್ಗಂತೂ ಸುತ್ತಿಗೆ ಬಿಟ್ಟೈತಿ. ನಾನು ಯಾವತ್ತು ₹1 ಖರ್ಚು ಮಾಡ್ದಾಳಲ್ಲ, ₹1 ಎಲ್ಲೆಲ್ಲೂ ಕಳೆದಾಳಲ್ಲ. ನಿನ್ನ ಹೊಲಕ್ಕೆ ಹಾಕದೇ ಆಗೈತಿ. ಫಸ್ಟ್ ತಕಳೆ ಹಸಿಕೆ ನಿನ್ನ ಹೊಲನ. ಏನು ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಸರಿಯಾಗಿ ಮಾತಾಡು, ನೆಟ್ಟಿಗೆ ಮಾತಾಡೋದು ಕಲಿ. ಸುಮ್ಮನೆ ಬಾಯಿ ಐತಿ ಅಂತ ಮಾತಾಡಬೇಡ. ಏನು ಬೇರೆ ಎಲ್ಲ ಕಡೆಗೆ ತಗೊಂಡಿದ್ರು ನಾವು ಹಂಗೆ ಮಾಡ್ತಿದ್ದೆ. ನಮ್ಮ ತಗೊಂಬಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ದು, ನಿನಗೆ ಬೇಕಾಗಿತ್ತು ತಗೊಂಡೆ. ನಮಗೆ ಸಾಲಿತ್ತು ಅದಕ್ಕೆ ನಾವು ಮಾರಿದ್ವಿ. ನೀನು ಅದೆಲ್ಲ ಏನು ಕೇಳೋ ಅಂಥದ್ದೇನಿಲ್ಲ ನಮ್ಮನ್ನು. ಕೇಳಿ ಎಲ್ಲನ ನನ್ನ ಮೇಲೆ ಜೋರು ಮಾಡೋ ಅಂಥದ್ದೇನಿಲ್ಲ ನೀನು. ಎಲ್ಲ ಬಿಟ್ಬಿಡ್ಬೇಕಾಕವು. ಇವೆಲ್ಲ ಜೋರೆಲ್ಲ ಬೇಡ. ನಮ್ಮ ದುಡ್ಡಿಲ್ಲ, ಇವತ್ತು ಸಾಮಾನ್ಗಿಲ್ಲ. ನಮ್ತಾಗೆಲ್ಲ ಇದು ದುಡ್ಡು ಏನಂತೆ? ಯಾಕೆ ಎಮ್ಮ ಬಾಯಿ ಮಾಡ್ತಾ ಐತಿ? ಈ ಅಮ್ಮ ಮೊದಲು ಅಮ್ಮವರು ಅಂತಿದ್ರಿ. ಈಗ ಅಲೇನೆ ಈ ಅಮ್ಮ. ಈಗ ಅಮ್ಮ ಇದು ಮಾತಾಡಿಸ್ತಾನೆ, ನೀರು ಬಿಡ್ತಾನೆ, ಹೊಲ ಕೊಟ್ಟವನೇ, ಬೆಳೆ ಬೆಳಿತಿರಲ್ಲ ಅದಕ್ಕೆ ನಿಮ್ಗೊಂದಿಟ್ಟು ಇವಾಗ ಬಾಯಿ ಇಲ್ಲ ನನ್ನ ಮೇಲೆ. ಆಗ ನಿಂದೊಳ್ಳೆ ಚೆನ್ನಾಗೈತಮ್ಮ. ಅಬ್ಬಾ 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 ಅಬ್ಬಾ. ನಿನಗೆ ಹೆದರ್ಕೊಂಡು ನಿನಗೆ ಹೆದರಿಕೆಮ್ಮ ಅಂಥದ್ದೇನು? ಸಾವುಕಾರಕ್ಕಿದ್ರೆ ನಿನ್ನ ಹತ್ರ ಇರುತ್ತೆ. ನಮಗೇನು ಬರೋ ಭಾಗ್ಯವೇನಿಲ್ಲ. ನೀನು ನಮಗೆ ಹೇಳ್ಬೋದು ಹಿಂಗೆ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ನೀನು ಹೇಳ್ಬೋದು. ನೀನು ಹೇಳ್ದಂಗೆ ಯಾಕೆ ಕೇಳ್ಬೇಕು? ದುಡ್ಡು ಕೊಟ್ಟಿದ್ದೀವಿ, ಹೊಲ ತಾಂಡಿದ್ದೀವಿ ಅಷ್ಟೇನೆ. ಸಾವುಕಾರಕ್ಕಿದ್ರೆ ನಿಂತಾಗಿರುತ್ತೆ. ಏನು ನೀನು ಹಿಂಗೆ ರೋಪ್ ಆಡಿತಾ ಇದೆಯಾ? ಸರಿಯಾಗಿ ಮಾತಾಡೋದು ಕಲಿ. ನಮ್ಮ ತಾಗೆಲ್ಲ ರೋಪೆಲ್ಲ ಬೇಡ. ಇವಾಗ ನಿಮ್ಮದು ಹೊಲ ತಾಂಡಿರೋದ್ರಿಂದ ನನಗೆ ಸುತ್ತಕೊಂಡೈತೆ ದರಿದ್ರ. ನನಗೆ ಟೈಮೇ ಚೆನ್ನಾಗಿಲ್ಲ. ಯಾವ ಟೈಮ್ನ ತಗೊಂಡು ಏನೋ ನಿನ್ನ ಹೊಲನ ಅನಿಷ್ಟ. ಥೂ ನನಗಂತೂ ಸುತ್ಕೊಬಿಟ್ಟೈತಿ. ಅದಕ್ಕೆ ನೀವು ವಾಪಸ್ ತಗೊಬಿಡ್ರಿ. ಆ ಹೊಲ ತಗೊಂಡಾಗಿಂದ ಬರೀ ಕದೇ ಆಗೈತಿ. ಥೂ ನನಗಂತೂ ಹೊಲ ತಗೊಂಡೋಗಿದೆ ಅಂತ ಬರೀ ಖರ್ಚೆ ಹೊರ್ತನು ಅದರಲ್ಲಿ ₹1 ಲಾಭ ನೋಡಿಲ್ಲ. ಅದಕ್ಕೆ ನಿಮ್ಮ ಹೊಲ ನೀವು ವಾಪಸ್ ತಗೊಳ್ರಿ. ನನಗೆ ಬೇಕಾಗಿಲ್ಲ. ಇಲ್ಲಾಂದ್ರೆ ಯಾರಿಗಾನ ಕೊಡಿಸ್ರಿ. ನಾನು ಯಾರನ್ನ ಕೇಳ್ದೆ ಇಲ್ಲಿ ಯಾರು ತಗೊಂಬಲ್ಲ ಅಂತ ಅಂದರು. ಅದಕ್ಕೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಯಾರಿಗಾನ ಬೇರೆಯವ್ರಿಗೆ ವಾಪಸ್ ಕೊಡಿಸ್ರಿ ನೀವು. ವಾಪಸ್ ಕೊಡಿಸಿ ನನ್ನ ದುಡ್ಡು ನನಗೆ ಕೊಟ್ಬಿಡ್ರಿ. ಇಲ್ಲಮ್ಮ, ನಮ್ಮ ಕೈಲಿ ಇವತ್ತು ತಾಮಕ್ಕಾಗಲ್ಲ. ನಾನು ಇರೋದು ಹೇಳ್ತೀನಿ. ನಮ್ಮ ತಗೆ ತಾಮಂಗೆ ಕೆಪಾಸಿಟಿ ಇದ್ದಿದ್ರೆ ನಾವು ಯಾಕೆ ಹೊಲ ಕೊಡ್ತಿದ್ವಿ? ನಾವು ತಗೊಂಡು ನಾವು ಮಾಡ್ತಿದ್ವಿ. ನಾವು ನಮ್ಮ ತಮ್ಮಂತ ಕೇಳ್ಕೊಂಡು ಅವನ ತಗೆ ನಾವು ಮಾಡ್ತಾ ಇದ್ದೀವಲ್ಲ ಇವಾಗ. ಹೇಳು ನೀವು ಅವ್ರದ್ದು ಹೊಲ ಮಾಡ್ತೀವಿ. ಅವರು ನಮ್ಮ ಮನೆಗೆ ಹೊಲ ಕೊಟ್ಟೈನಿ ಅಂತ ಅವ್ರು ತುಂಬ ಹೇಳ್ಕೊಂಬತ್ತಾನೆ. ಮತ್ತೆ ಕೊಟ್ಟವನೇ ಹೇಳ್ತಾನೆ, ಬಿಡೋದಲ್ಲ ತಮ್ಮ. ಕೊಟ್ಟವನೇ ಅದು ಕೇಳ್ತಾನೆ. ಕೊಡಲಿಲ್ಲ ಅಂದ್ರೆ ಹೇಳೋಕ್ಕಾಗುತ್ತಾ? ಕೊಟ್ಟಿರೋದಕ್ಕೆ ಮತ್ತೆ ಹೇಳೋದು. ನೀವೇನು ಅವಂದು ಮಾಡ್ತೀರಾ? ನೋಡಪ್ಪ ಮಾತಾಡಿಸ್ಲಿಲ್ಲ ಅಂದ್ರೂ ನಮ್ಮ ತಕ್ಕೆ ಬಂದರು ಅಂತಾನ ಮಾತಾಡ್ತಿದ್ಲ ಅವಳಿಗೆ ಇರ್ಜಿಂಬೆ. ಅದಕ್ಕೆ ಹೇಳ್ದಷ್ಟೇ. ಇವಾಗ ನೋಡು ಪಾಪ ಇವ್ರಿಗೆ ನಿಮ್ಮ ಹೊಲ ತಾಂಡಾಗಿಂದಲೂ ಗೊತ್ತಿಲ್ವಂತೆ ಯಾಕಾನ. ಲಲಿತಕ್ಕ ಇರೋದು ಹೇಳ್ತೀನಿ. ಇವ್ರು ಹೊಲ ತಗೊಂಡಾಗಿಂದನೂ ಬರೀ ನನಗೆ ಅದಕ್ಕೆ ದಂಡ ಇಕ್ಕದೇ ಆಗೈತೆ ಹೊರ್ತನು ಅದರಿಂದ ಲಾಭನೇ ಬಂದಿಲ್ಲ. ಬೋರ್ ಹಾಕಿಸ್ದೆ, 3 ಬೋರ್ ಹಾಕಿಸ್ದೆ, 3 ಬೇಲೂ 3 ಬೋರೂ ಫೇಲ್ ಆದವು. ಎಲ್ಲನ ನಾನು ಮೋಟ್ರು ಎಲ್ಲ ತಗೊಂಬಂದ್ಬಿಟ್ಟೆ, ಅದು ಎಲ್ಲ ಫೇಲ್ ಆಯಿತು. ಎಷ್ಟೊಂದು ನನಗೆ ಲಾಸ್ ಆಗೈತೆ ಗೊತ್ತೇ ತಗೊಂಡಾಗಿಂದ ನಾನು. ಎಷ್ಟು ನಾನು ಲಾಸ್ ಮಾಡಿಕೊಂಡು ಇವಾಗ ಲಕ್ಷ್ಮಕ್ಕ ಬೇರೆ ಅಳತೆ ಮಾಡಿಸಿದಾಳೆ ಹೊಲನ. ಅದು ಬೇರೆ ಈ ಕಡೆ ಬಂದೈತೆ. ಸ್ವಲ್ಪ ಅಳತೆ ಮಾಡಿಸಿರೋದ್ರಿಂದ ಎಷ್ಟು ಲಾಸ್ ಆಗ್ತೈತೆ ಅಂದ್ರೆ ನನಗೆ ತಗೊಂಡೋಗಿನ ಯಾಕನ ತಗೊಂಡು ಏನೋ ದರಿದ್ರ ಹೊಲನ ಅನ್ನಿಸ್ತೈತಿ. ಅಷ್ಟು ಬೇಜಾರಾಗೈತಿ. ಅದಕ್ಕೆ ನಾನು ಮಾರ್ಕೊಂಡು ಹೋಗ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಹೊಲ ನೀವು ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ. ತಗೊಂಬ್ಲೇಳಮ್ಮ, ಇಲ್ಲಾಂದ್ರೆ ತಗೊಂಬ್ಲೇಳಿ ಯಾರಿಗಾನ ಕೊಡಿಸ್ಲೇಳು ಅಷ್ಟೇ. ನನಗೆ ಇಲ್ಲೋಡು, ನನಗೆ ಇಲ್ಲಿ ಸರ್ ಬರೋದಿಲ್ಲ, ಆಗೋದಿಲ್ಲ ಇಲ್ಲಿ ನನಗೆ. ಇದೊಳ್ಳೆ ಚೆನ್ನಾಗೈತಮ್ಮ. ನೋಡಕ್ಕ ಇದು ಹೆಂಗೈತೆ. ಈ ಅಮ್ಮ ಹೆಂಗೆ ಹೇಳ್ತಾ ಇದ್ದಾಳೆ ನೋಡು. ನಾವು ತಗೊಂಬಂದಿದ್ದಿದ್ರೆ ನಾವು ಯಾಕೆ ನನ್ನ ಮೈದಿಂದೆಲ್ಲ ಮಾಡಬೇಕಾಗಿತ್ತು? ತಗೊಂಬಂದಿದ್ದಿದ್ರೆ ನಾವು ತಾಂಬ್ತಿದ್ವಿ. ನಿಂತಾಗೇನು ಹೇಳಿಸ್ಕೊಂತಿರ್ಲಿಲ್ಲ ನಮ್ಮ ಹೊಲ ನಮಗೆ ಕೊಡಮ್ಮ ಅಂತ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ನನಗೆ ತಗೋಬೇಕಷ್ಟೇ ಕಣಮ್ಮ. ನನಗೆ ಆ ಹೊಲ ದರಿದ್ರ. ಥೂ ಅದನ್ನ ತಗೊಂಡಾಗಿಂದ ಸುತ್ಕೊಂಡೈತೆ ಅಂದ್ರೆ ನಿಜವಾಗ್ಲೂ ನನಗೆ ಎಷ್ಟು ಸುತ್ಕೊಂಡೈತೆ. ಅಯ್ಯೋ ಅವನಿಷ್ಟು ಹೊಲನ ಯಾಕಾದರೂ ತಗೊಂಡು ಅನ್ನಿಸ್ತೈತೆ ನನಗೆ.
ಅಯ್ಯೋ ಬೆಂಗಳೂರಾಗಿದ್ದಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಿದ್ದೆ. ಬೆಂಗಳೂರಾಗಿ ಇನ್ನೂ ಸ್ವಲ್ಪ ನಾನು ಏನಾದರೂ ಆಸ್ತಿ ಮಾಡ್ಬೋದಾಗಿತ್ತು ಅನ್ನಿಸ್ತೈತೆ. ಅಲ್ಲೇನು ನಷ್ಟನೇ ಆಗ್ತಾ ಇರಲಿಲ್ಲ, ಎಲ್ಲ ಲಾಭ ಬರೋ ಅಂಥದ್ದೇ ಮಾಡ್ಕೊತಾ ಇದ್ದೆ ನಾನು. ಯಾಕೆ ಇವಳು ಎಲ್ಲಾನ ಹಿಂಗೆ ಬೈ ಮಾಡ್ತಾ ಇದ್ದಾಳೆ? ಹಾಂ, ಅವಾಗಿಂದಾನ ಯಾಕಮ್ಮಣಿ ನೋಡತ್ತೆ ನಮ್ಮ ಹೊಲ ತಗೊಂಡಾಗಿಂದನೂ ದರಿದ್ರ ಸುತ್ಕೇಣೈತಂತಿ. ಹೊಲ ತಗೊಂಡಾಗಿಂದನೂ ದರಿದ್ರ ಸುತ್ಕೇಣೈತೆ, ನೀರು ಬೀಳಲ್ಲ, ಬೆಳೆ ಆಗಲ್ಲ ಅಂತ. ನೀನೀಗ ದರಿದ್ರ ಸುತ್ಕೊಂಡಿರೋದು ನಮ್ಮ ಹೊಲಕ್ಕಲ್ಲ, ನೀನೀಗ ಸುತ್ಕೊಂಡಿರೋದು ಘನವಾಗಿ ಬೆಳೆ ಬೆಳೆದಿರೋ ಅಂಥ ಹೊಲ ಅದು. ಘನವಾಗಿ ಬೆಳೆ ಬೆಳ್ಕೊಂಡು ಉಂಡಿರೋ ಅಂಥ ಹೊಲ ಅದು. ಹಿಂಗೆ ಮಾತಾಡಿಯ ನೀನು ಯಾರು ತಗೋಣ? ನಿನಗೆ ಟೈಮ್ ಚೆನ್ನಾಗಿಲ್ಲ, ನಿನಗೆ ಅದೃಷ್ಟ ಇಲ್ಲ ಅಂತಂದು ಯಾರಿಗೆ ಮೋಸ ಮಾಡಿ ಯಾರಿಗೆ ಮೋಸ ಮಾಡಿ ಎಲ್ಲ ದುಡ್ಡು ಕಿತ್ಕೊಂಬಂದಿದೆಯೋ ಅದಕ್ಕೇನೆ ಎಲ್ಲ ಹಾಳಾಗಿ ಹೋಗ್ತಾ ಇರೋದು. ಎಲ್ಗನ ಮೋಸ ಮಾಡಿರೋದು ಹಿಂಗೆ ಹೋಗುತ್ತೆ ಅಷ್ಟೇ. ನೀನು ಹೊಲದ ಬಗ್ಗೆ ಮಾತಾಡಬೇಡ. ಭೂಮಿ ತಾಯಿ ಯಾವತ್ತಿದ್ರೂ ಯಾರಿಗೂ ಕೈ ಬಿಡಲ್ಲ. ಭೂಮಿ ತಾಯಿ ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ. ನೀನು ಹಂಗೆ ತಿಳ್ಕೊಂಡಿದೀಯ, ಸುಮ್ಮನೆ ಮಾತಾಡಬೇಡ. ಯಾವ ಭೂಮಿ ತಾಯಿನೂ ಇಲ್ಲ, ಯಾವ ತಾಯಿನೂ ಇಲ್ಲ. ಇವ್ರದ್ದು ಹೊಲನೇ ದರಿದ್ರ, ಅದಕ್ಕೆ ಮತ್ತೆ ಇವ್ರದ್ದು ಅಡಿಕೆ ಗಿಡ ಎಲ್ಲ ಒಣಗೋಗಿದ್ದು, ಎಲ್ಲ ಒಣಗೋಗಿ ಇವರೆಲ್ಲ ಲಾಸ್ ಮಾಡ್ಕೊಂಡಿದ್ದು. ಇವ್ರಿಗೂ ದರಿದ್ರ ಸಿಕ್ಕಿಂತು. ಆ ಕಡೆಗೆ ನೋಡ ಆ ಸಿದ್ಲಿಂಗಂದು ಹೊಲ ಎಷ್ಟು ಚೆನ್ನಾಗಿ ಕೈ ಎತ್ತುತ್ತೆ, ಎಷ್ಟು ಚೆನ್ನಾಗಿ ತೋಟ ಐತೆ. ಅದಕ್ಕೇನೆ ಆ ತೋಟನೇ ಕೊಡಿಸ್ರಿ, ಇದನ್ನು ತಗೊಂಡು ಅದನ್ನು ಕೊಡಿಸ್ರಿ ನನಗೆ. ಓಹೋ, ಬುದ್ಧಿವಂತೆ ಕಣಮ್ಮ ನೀನೊಬ್ಳೇನ ಬುದ್ಧಿವಂತೆ? ನೀನೊಬ್ಳೇನ ಹಾಲನ್ನು ಉಂಡಿರೋದು? ಎಲ್ಲರೂ ಉಂಡವ್ರೆ. ಇನ್ನೇನು ಮಾಡ್ತೀವಿ ಗೊತ್ತಿಲ್ಲ. ನಿಮ್ದು ಹೊಲ ತಗೊಂಡು ನಮಗೆ ಸಿದ್ಲಿಂಗ್ ಒಂದು ಹೊಲ ಕೊಡ್ಸೋದಾದ್ರೆ ಕೊಡಿಸಿ ಎಕ್ಸ್ಚೇಂಜ್ ಮಾಡ್ಕೊಂಬನ. ಹೋಗಿ ಅಲ್ಲ, ಯಾರು ಬಿಟ್ಕೊಡ್ತಿದ್ದಾರತ್ತು ತೋಟದ ತಿರ್ಗಾ ಮ್ಯಾಲೆ ಇನ್ನೊಂದು ಸ್ವಲ್ಪ ಇವಾಗ ತೋಟ ಇರೋದ್ರಿಂದ ತಿರ್ಗಾ ಇನ್ನೊಂದು ಸ್ವಲ್ಪ ಕೊಡ್ತೀನಿ ಬೇಕಾರೆ. ಅದಕ್ಕೆ ನಾನು ಈ ರೀತಿ ಡಿಸೈಡ್ ಮಾಡಿದ್ದೀನಿ, ಸಿದ್ಲಿಂಗನ ಹೊಲನ ನನಗೆ ಕೊಡಿಸ್ರಿ. ನನಗೆ ಕೊಡಿಸೋದ್ರಿಂದ ನನಗೆ ಚೆನ್ನಾಗಿ ಆಗುತ್ತೆ. ಅವ್ನು ಬೇಕಾದ್ರೆ ಇನ್ನೊಂದು ಬೋರ್ ಹಾಕ್ಕೊಂಡು ಅಲ್ಲಿ ಬೇಕಾದ್ರೆ ತೋಟ ಮಾಡ್ಕೊಂಬ್ಲೇಳು. ಇವಾಗ ನಾನು ಬೇಕಾದ್ರೆ ಆ ತೋಟದ್ದು ಎಷ್ಟೈತೆ ನಾನು ಅದನ್ನು ಕೊಡ್ತೀನಿ, ಇನ್ನೊಂದು ಸ್ವಲ್ಪ ಕಾಸು ಅದನ್ನು ಹೇಳಿ ನಿನ್ನ ಮೈದ್ನಿಗೆ ಹೇಳಿ ಕೊಡಿಸ್ರಿ ನನಗೆ. ಹಂಗೆ ಮಾಡ್ರಿ ಸುಮ್ಮನೆ, ಪಾಪ ಇವ್ರಿಗೆ ಆಗಲ್ಲ. ನಮ್ಮನ್ನೇನು ಕೇಳ್ತೀಯ? ಓದ್ಗಿರ್ ಜಿಂಬೆನೂ ಅವ್ರನ್ನ ಕೇಳಿದಾನೆ, ಅದೇನೇನು ನಮ್ಮದೇ? ನಮ್ಮದೇ ಅದೇನು? ನಮ್ಗೆ ಒಳ್ಳೆ ಚೆನ್ನಾಗಿ ಕೇಳ್ತೀಯಮ್ಮ ನೀನು. ನಮ್ದೇನು ಅಲ್ವಲ್ಲ ಅದು, ನಮ್ಮನ್ನೇನು ಕೇಳೋ ಅಂಥದ್ದೇನಿಲ್ಲ ನೀನು. ಅದೇನು ನಮ್ದಲ್ಲ. ಹೋಗಿ ಸಿದ್ಲಿಂಗನ್ ಕೇಳು, ಸಿದ್ಲಿಂಗನ್ ಕೇಳಿ ಹಿಂಗಾಗೈತೆ ಕಣಪ್ಪ ಹಿಂಗೆ ಕೊಡೋ ಅಂತೇಳಿ ಕೇಳು. ಅದೆಲ್ಲ ಅವ್ನು ಕೊಟ್ಟರೆ ಇಸ್ಕ, ನಾವೇನು ಮಾಡೋಕ್ಕಾಗಲ್ಲಮ್ಮ. ನಮ್ಮನ್ನು ಕೇಳ್ಬೇಡ ನೀನು. ಅಲ್ಲ, ನೀವು ಹೇಳ್ಬೇಕು. ನೀವೆಲ್ಲ ಹೊಲ ಮಾಡ್ತಾ ಇದ್ದೀರಲ್ಲ, ಅವಂದ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀರಲ್ಲ ಇವಾಗ. ನೀವು ಹೇಳ್ಬೇಕು, ನಿಮ್ದು ಹೊಲದಿಂದ ತಾನೇ ನನಗೆ ದರಿದ್ರ ಸುತ್ಕೊಂಡಿರೋದು. ಅದಕ್ಕೆ ಈ ಅಮ್ಮನೆ ಬುದ್ಧಿವಂತೆ ಅಂತ ಬಿಟ್ಟಾಳೆ. ನಡಿಯಮ್ಮ ಹಸಿಕೆ, ಹಿಂಗೇನು ಮಾನ ಮರ್ಯಾದೆ ಐತೆ ಇಲ್ವೋ? ಅದು ಹೆಂಗೆ ಕೊಡ್ತಾರೆ ತ್ವಾಟನ? ಕೈಗೆ ಬಂದಿರೋ ತ್ವಾಟ ಅವ್ನು ನಮ್ಮ ಸಿದ್ಲಿಂಗ್ ಕಳ್ಕೊಂತಾನೆ. ಹೋಗ ಹಸಿಕೆ. ನಿನಗೆ ಮಾನ ಮರ್ಯಾದೆ ಇಲ್ವೇ ಕೇಳೋಕ್ಕೆ? ಒಂದಿಟ್ಟು ಮಾನ ಮರ್ಯಾದೆಗೆ ಹಂಚ್ಕೋಬೇಕು. ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಾ ಇದೆಯಲ್ಲ, ನೀನು ಮಾನ ಮರ್ಯಾದೆ ಕೊಟ್ಟು ಬೆಂಕಿ ಹಾಕ. ಅಲ್ಲ ಒಂದಿಟ್ಟು ಏನಾನ ನಿನಗೆ ಒಳ್ಳೆ ಮನ್ಸಂಬದಿದ್ದಿದೆ, ಹಿಂಗೆ ಮಾತಾಡ್ತಿರ್ಲಿಲ್ಲ. ತೋಟ ಕೊಡಿಸ್ರಿ ಅಂತ ಹೇಳ್ತಾ ಇದೆಯಲ್ಲ. ಕೈಗೆ ಬಂದಿರೋ ಮಕ್ಳನ್ನ ಕಳ್ಕೊಂಬೋದು ಒಂದೇ, ತೋಟ ಕಳ್ಕೊಂಬೋದು ಒಂದೇ. ನಾವು ಅಲ್ಲಿ ಕಳ್ಕೊಂಡು ಅನುಭವಿಸ್ತಾ ಇದ್ದೀವಿ. ನೀನು ಮಾತಾಡ್ಬೇಡ. ನೀನು ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಸುಮ್ಮನೆ ಮಾತಾಡಿದೀಯ ಅಂತಂದರೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡು. ಕಳಿಸ್ರಲ್ಲ ಪಾಪ ಹಸಿಕೆ, ಯಾರು ಕೊಡಲ್ಲ ಇಲ್ಲಿ. ಅದೇನು ಕೊಡ್ತಾರೆ? ಸಿದ್ಲಿಂಗ್ ಯಾವುದು ಕೊಡಲ್ಲ. ನಡಿ ಹಸಿಕೆ, ನೀನು ತಾಂಡ್ರದ್ದು ನೀನು ಸುಮ್ಮನೆ ಏನಾನ ಮಾರ್ಕೊಂಡನ ಹೋಗು, ಬೆಳ್ಕೊಂಡನ ಹೋಗು. ಯಾಕನ ಪುಕ್ಸೆಟ್ಟನ ಕೊಟ್ಟ ಹೋಗು. ಯಾರು ಕೇಳಲ್ಲ ಇಲ್ಲಿ. ಹೋಗಿ ಹಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಸಾವುಕಾತಿ ಎಷ್ಟು ಬುದ್ಧಿವಂತಿ, ನನ್ನ ಮೇಲೆ ಜಗಳ ಮಾಡಕ್ಕೆ ಬಂದವಳೆ. ನಿಮ್ದು ಹೊಲ್ದಾಗ ಯಾಕೆ ಬರೋಲ್ಲ? ಸಿದ್ಲಿಂಗೊಂದಲ್ಲ ನನಗೆ ಕೊಡಿಸು. ಸ್ವಲ್ಪ ದುಡ್ಡು ಕೊಡ್ತೀನಿ, ತೋಟ ಇರೋದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ಅದನ್ನು ಕೊಡಿಸು ನನಗೆ. ಇವಾಗ ನಿಮ್ಮದು ಹೊಲನ ಅವನಿಗೆ ಕೊಡ್ತೀನಿ, ಎಕ್ಸ್ಚೇಂಜ್ ಮಾಡ್ಕೊಂಬನ ಅಂತ ಹೇಳ್ತಾ ಇದ್ದಾಳೆ. ಅಬ್ಬ ಎಷ್ಟು ಬುದ್ಧಿವಂತೆ ನೋಡ್ರಿ. ಇಂಥ ಬುದ್ಧಿವಂತರು ಇರ್ತಾರೆ ಅನಿಸುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.